ಸ್ನೇಹಿತರೆ ನಮಸ್ಕಾರ. ಈ ಬೇಸಿಕ್ ಪೈಥಾನಿನ ಸೆಷನ್ 6ಗೆ ಸ್ವಾಗತ. ಹೋದ ಸೆಷನಲ್ಲಿ ಏನು ಮಾಡಿದ್ವಿ ಅಂತ ನಾನು ಹೇಳಿಬಿಡ್ತೀನಿ. ಹೋದ ಸೆಷನಲ್ಲಿ ನಾವು ವೇರಿಯಬಲ್ಸ್ ಅಂದರೆ ಏನು, ವೇರಿಯಬಲ್ಸ್ನ ಐಡೆಂಟಿಫೈಯರ್ಸ್ ಅಂತ ಯಾಕೆ ಕರೀತಾರೆ, ಅದನ್ನು ಕಂಟೈನರ್ಸ್ ಅಂತ ಯಾಕೆ ಕರೀತಾರೆ, ಎಷ್ಟು ಥರ ವೇರಿಯಬಲ್ಸ್ ಇರುತ್ತೆ, ಹಾಗೂ ವೇರಿಯಬಲ್ಸ್ನ ನಾವು ಡಿಫೈನ್ ಮಾಡಬೇಕಾದ್ರೆ ಏನೇನು ಪ್ಯಾರಾಮೀಟರ್ಸ್ನ ನಾವು ಜ್ಞಾಪಕ ಇಟ್ಕೊಂಡಿರಬೇಕು, ಹಾಗೂ ವೇರಿಯಬಲ್ಸ್ನ ಡಿಫೈನ್ ಮಾಡಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನು ನಾವು ಪಾಲಿಸಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ಹೋದ ಸೆಷನ್ ನಾವು ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಟಾಸ್ಕ್ ಕೂಡ ಕೊಟ್ಟಿದ್ದೆ. ಒಂದು ಸೆಟ್ ಆಫ್ ವೇರಿಯಬಲ್ಸ್ ಕೊಟ್ಬಿಟ್ಟು ಅದರಲ್ಲಿ ವ್ಯಾಲಿಡ್ ವೇರಿಯಬಲ್ಸ್ ಯಾವುದು, ಇನ್ವ್ಯಾಲಿಡ್ ವೇರಿಯಬಲ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ನಾನು ನಿಮ್ಗೆ ಹೇಳಿದ್ದೆ. ಅದನ್ನು ಮಾಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಎನಿವೇ ಮತ್ತೆ ಆ ಟಾಸ್ಕ್ನ ನಾವು ರೀವಿಸಿಟ್ ಮಾಡಿ ಆನ್ಸರ್ಸ್ನ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ಹೇಳಿಬಿಡ್ತೀನಿ. ಅದನ್ನು ಸೆಷನ್ ಆಬ್ಜೆಕ್ಟಿವ್ಸ್ ಅಂತ ಕೂಡ ಕರಿತೀವಿ. ಈ ಸೆಷನಲ್ಲಿ ನಾವು ವೇರಿಯಬಲ್ಸ್ನೇ ಮತ್ತೆ ರೀವಿಸಿಟ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಹೋದ ಸೆಷನಲ್ಲಿ ವೇರಿಯಬಲ್ಸ್ ಅಂದರೆ ಏನು ಅಂತ ಕಾನ್ಸೆಪ್ಟುಯಲಿ ಅರ್ಥ ಮಾಡ್ಕೊಂಡ್ವಿ. ಈ ಸೆಷನ್ನಲ್ಲಿ ಆ ವೇರಿಯಬಲ್ಸ್ನ ಪೈಚಾರ್ಮಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿ, ಸೆಷನ್ ಆಬ್ಜೆಕ್ಟಿವಲ್ಲಿ ನಾನು ಮೊದಲನೇದಾಗಿ ರಿವ್ಯೂ ಆಫ್ ಟಾಸ್ಕ್, ಅಂದರೆ ಆ ಟಾಸ್ಕ್ ನಾನು ಏನು ಕೊಟ್ಟಿದ್ದೆ ನಿಮಗೆ ಹೋದ ಸೆಷನಲ್ಲಿ ಅದನ್ನು ರಿವ್ಯೂ ಮಾಡೋಣ. ಆಮೇಲೆ ಕ್ರಿಯೇಟಿಂಗ್ ವೇರಿಯಬಲ್ಸ್ ಇನ್ ಪೈಥನ್, ಯಾವ ರೀತಿ ನಾವು ವೇರಿಯಬಲ್ಸ್ನ ಕ್ರಿಯೇಟ್ ಮಾಡ್ಬೋದು ಪೈಥನಲ್ಲಿ ಅದನ್ನು ನೋಡೋಣ ಬನ್ನಿ. ಮತ್ತು ಪ್ರಿಂಟಿಂಗ್ ದ ವೇರಿಯಬಲ್ಸ್ನ ನಾವು ಯಾವ ರೀತಿ ಪ್ರಿಂಟ್ ಮಾಡಬೇಕು ಅದನ್ನು ಕೂಡ ನೋಡೋಣ. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ದ ಐ ಡಿ ಆ್ಯಂಡ್ ದ ಟೈಪ್ ಫಂಕ್ಷನ್. ಅಂದರೆ ನಾನು ಹೋದ ಸೆಷನಲ್ಲಿ ಹೇಳಿದ್ದೆ, ಒಂದು ವೇರಿಯಬಲ್ ನಾವು ಕ್ರಿಯೇಟ್ ಮಾಡಿದಾಗ ಆ ವೇರಿಯಬಲ್ಲು ಯಾವುದೋ ಒಂದು ಮೆಮರಿ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ ಅಂತ. ಆ ಮೆಮರಿ ಲೊಕೇಶನ್ ಯಾವುದು ಅನ್ನೋದನ್ನು ನಾವು ಪೈಥನಿಂದ ಆ್ಯಕ್ಚುಲಿ ಐಡೆಂಟಿಫೈ ಮಾಡ್ಬೋದು. ಅದಕ್ಕೆ ನಾವು ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ, ಐ ಡಿ ಫಂಕ್ಷನ್ ಅಂತ. ಹಾಗೂ ಆ ವೇರಿಯಬಲ್ ಟೈಪ್ ಏನು ಅನ್ನೋದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಅದೇನು ನ್ಯೂಮರಿಕಲ್ ವೇರಿಯಬಲ್ಲ, ಇಲ್ಲ ಸ್ಟ್ರಿಂಗ್ ವೇರಿಯಬಲ್ಲ, ಇಲ್ಲ ಬೂಲಿಯನ್ ವೇರಿಯಬಲ್ಲ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಇಷ್ಟನ್ನು ನಾವು ಇವತ್ತಿನ ಸೆಷನ್ನಲ್ಲಿ ನಾವು ಕಲಿಯೋಣ. ಮೊದಲನೇದಾಗಿ ಆ ಟಾಸ್ಕ್ಗೆ ನಾವು ಔಟ್ಪುಟ್ ನೋಡೋಣ ಬನ್ನಿ. ಇವಾಗ ಈ ಪರ್ಟಿಕ್ಯುಲರ್ ಟೇಬಲ್ ನಾನು ನಿಮಗೆ ಕೊಟ್ಟಿದ್ದೆ ನೋಡಿ. ಇದೇ ವೇರಿಯಬಲ್ಸ್ನ ನಾನು ತೋರಿಸ್ತಾ ಇದ್ದೀನಿ, ಲಾಸ್ಟ್ ಕ್ಲಾಸಲ್ಲಿ ಡಿಫೈನ್ ಮಾಡಿದ್ದು. ಮೊದಲನೇ ವೇರಿಯಬಲ್ ತೊಗೊಳ್ಳೋಣ, DEF. ಈ DEF ಅನ್ನೋ ವೇರಿಯಬಲ್ಲು ಇನ್ವ್ಯಾಲಿಡ್ ಅನ್ನಿಸ್ಕೊಳ್ಳುತ್ತೆ. ರೀಸನ್ ಏನು ಅಂದರೆ ರಿಸರ್ವ್ಡ್ ವರ್ಡ್ ಅಂತ ಹಾಕಿದ್ದೀನಿ. ರಿಸರ್ವ್ಡ್ ವರ್ಡ್ ಅಂದರೆ ಏನು, ಈ DEF ಅನ್ನೋದಕ್ಕೆ ಸ್ಪೆಷಲ್ ಮೀನಿಂಗ್ ಇದೆ ಪೈಥನ್ನಲ್ಲಿ. ಅದು ಫಂಕ್ಷನ್ಸ್ನ ನಾವು ಡಿಫೈನ್ ಮಾಡಬೇಕಾದ್ರೆ DEF ಅನ್ನೋ ಒಂದು ರಿಸರ್ವ್ಡ್ ವರ್ಡ್ನ ಯೂಸ್ ಮಾಡ್ತೀವಿ. ಈ ಕಾರಣದಿಂದಾಗಿ ನಾವು DEF ಅನ್ನೋ ಒಂದು ವರ್ಡನ್ನು ನಾವು ವೇರಿಯಬಲ್ ಆಗಿ ಉಪಯೋಗಿಸೋಕ್ಕಾಗಲ್ಲ. ಇನ್ನು ಎರಡನೇದು ಸ್ಕೋರಲ್ಲಿ ಯಾವುದೇ ವಿಧವಾದಂತಹ ಪ್ರಾಬ್ಲಮ್ ಇಲ್ಲ, ಸೊ ಅದು ವ್ಯಾಲಿಡ್ ವೇರಿಯಬಲ್ ಅನ್ನಿಸ್ಕೊಳ್ಳುತ್ತೆ. ಆ್ಯಾವ್ರೇಜ್, ಅದು ಕೂಡ ಯಾವುದೇ ವಿಧವಾದಂತಹ ಪ್ರಾಬ್ಲಮ್ ಇಲ್ಲ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅದು ಫಾಲೋ ಮಾಡುತ್ತೆ, ಅದು ಕೂಡ ವ್ಯಾಲಿಡ್ ವೇರಿಯಬಲ್ ಅನ್ನಿಸ್ಕೊಳ್ಳುತ್ತೆ. ನೋಡಿ, ಈ ನಾಲ್ಕನೇದು 3 ಪಾಯಿಂಟ್, ಇದು ಖಂಡಿತ ಇನ್ವ್ಯಾಲಿಡ್ ವೇರಿಯಬಲ್ ನೇಮ್. ಯಾಕೆಂದರೆ ಆ ವೇರಿಯಬಲ್ ನೇಮ್ ನಂಬರಿಂದ ಶುರುವಾಗ್ತಾ ಇದೆ. ನಿಮಗೆ ನೆನಪಿರ್ಬೋದು, ವೇರಿಯಬಲ್ಸ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ರೂಲ್ ಹೇಳಿದ್ದೆ. ಯಾವುದೇ ಒಂದು ವೇರಿಯಬಲ್ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಆ ವೇರಿಯಬಲ್ಲು ಅಂಡರ್ಸ್ಕೋರಿಂದ ಶುರುವಾಗಿರಬೇಕು, ಇಲ್ಲ ಒಂದು ಕ್ಯಾರೆಕ್ಟರಿಂದ ಶುರುವಾಗಿರಬೇಕು. ನಂಬರಿಂದ ಶುರುವಾದರೆ ಅದು ವ್ಯಾಲಿಡ್ ವೇರಿಯಬಲ್ ನೇಮ್ ಅನ್ನಿಸ್ಕೊಳ್ಳಲ್ಲ. ಆದ್ದರಿಂದ ಈ 3 ಪಾಯಿಂಟ್ ಅನ್ನೋದು ಇನ್ವ್ಯಾಲಿಡ್ ವೇರಿಯಬಲ್ ನೇಮ್ ಅನ್ನಿಸ್ಕೊಳ್ಳುತ್ತೆ. ಈ ನೆಕ್ಸ್ಟು ಪಾಯಿಂಟ್ 3, ಇದು ವ್ಯಾಲಿಡ್ ವೇರಿಯಬಲ್ ನೇಮೇ. ಯಾಕೆಂದರೆ ನಂಬರ್ 3 ಅನ್ನೋದು ಕೊನೆಗಿದೆ. ಸೊ ರೂಲ್ ಏನು ಹೇಳುತ್ತೆ ಅಂದರೆ ನಂಬರ್ಸ್ನ ಯೂಸ್ ಮಾಡ್ಬೋದು, ಆದರೆ ನಂಬರ್ಸ್ನ ಯಾವುದೇ ಕಾರಣಕ್ಕೂ ವೇರಿಯಬಲ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಬಾರ್ದು. ಸೊ ಅದರಿಂದ ಪಾಯಿಂಟ್ 3 ಅನ್ನೋದು ವ್ಯಾಲಿಡ್ ವೇರಿಯಬಲ್ ನೇಮು. ಅಂಡರ್ಸ್ಕೋರ್ ನೇಮ್ ಅನ್ನೋದು ವ್ಯಾಲಿಡ್ ವೇರಿಯಬಲ್ ನೇಮೇ. ಯಾವ ಕಾರಣದಿಂದಾಗಿ ಅಂದರೆ ನಾವು ಅಂಡರ್ಸ್ಕೋರ್ನ ಕೂಡ ನಾವು ವೇರಿಯಬಲ್ ಸ್ಟಾರ್ಟಿಂಗಲ್ಲಿ ಉಪಯೋಗಿಸ್ಬೋದು. ನೇಮ್ ಹ್ಯಾಶ್, ಇದು ಇನ್ವ್ಯಾಲಿಡ್ ವೇರಿಯಬಲ್ ನೇಮ್. ರೀಸನ್ ಏನು ಅಂದರೆ ಹ್ಯಾಶ್ ಅನ್ನೋದು ಒಂದು ಸ್ಪೆಷಲ್ ಕ್ಯಾರೆಕ್ಟರು. ನಾವು ಸ್ಪೆಷಲ್ ಕ್ಯಾರೆಕ್ಟರ್ನ ವೇರಿಯಬಲ್ ನೇಮಲ್ಲಿ ಉಪಯೋಗ ಮಾಡೋಕ್ಕಾಗಲ್ಲ, ಆದ್ದರಿಂದ ಇದು ಇನ್ವ್ಯಾಲಿಡ್ ವೇರಿಯಬಲ್ ನೇಮ್ ಆಗುತ್ತೆ. ಏಜ್ $now, ಇದು ಕೂಡ ಇನ್ವ್ಯಾಲಿಡ್ ವೇರಿಯಬಲ್ ನೇಮೇ. ಯಾಕೆಂದರೆ ಡಾಲರ್ ಅನ್ನೋದು ಕೂಡ ಒಂದು ಸ್ಪೆಷಲ್ ಕ್ಯಾರೆಕ್ಟರು. ಆ ಡಾಲರ್ ಅನ್ನೋದನ್ನು ನಾವು ವೇರಿಯಬಲ್ ನೇಮಲ್ಲಿ ಉಪಯೋಗಕ್ಕೆ ಮಾಡೋಂಗಾಗಲ್ಲ. ತಿರ್ಗಾ ಏಜ್ _now ವ್ಯಾಲಿಡ್ ವೇರಿಯಬಲ್. ಯಾಕೆಂದರೆ ಅಂಡರ್ಸ್ಕೋರ್ ಅನ್ನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ನಾವು ವೇರಿಯಬಲ್ ನೇಮಲ್ಲಿ ಉಪಯೋಗಿಸ್ಬೋದು, ಅಂಡರ್ಸ್ಕೋರ್ ಬಿಟ್ಟು ಬೇರೆ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ನ ಉಪಯೋಗಿಸೋಂಗಿಲ್ಲ. ಸೊ ಅದರಿಂದ ಏಜ್ _now ವ್ಯಾಲಿಡ್ ವೇರಿಯಬಲ್ ನೇಮ್ ಅನ್ನಿಸ್ಕೊಳ್ಳುತ್ತೆ. ಎಲಿಫ್,
ELIF ಇದು ಇನ್ವ್ಯಾಲಿಡೇ, ಯಾಕೆಂದರೆ ಎಲಿಫ್ ಅನ್ನೋದು ರಿಸರ್ವ್ಡ್ ವರ್ಡ್ ಆಗಿರುತ್ತೆ ಪೈಥನ್ನಲ್ಲಿ. ಮತ್ತು ಡೆಲ್ ಕೂಡ ಇನ್ವ್ಯಾಲಿಡ್ ವೇರಿಯಬಲ್ಲೇ, ಬಿಕಾಸ್ ಡೆಲ್ ಕೂಡ ರಿಸರ್ವ್ಡ್ ವರ್ಡ್ ಆಗಿರುತ್ತೆ ಪೈಥನ್ನಲ್ಲಿ. ಸೊ ಇದನ್ನು ನೀವು ಪೂರ್ತಿಯಾಗಿ ಮಾಡಿದಿರಾ ಅಂತ ಭಾವಿಸ್ತೀನಿ. ಇದನ್ನು ರಿವ್ಯೂ ಮಾಡ್ತಾ ನಾವು ಮುಂದಿನ ಸೆಕ್ಷನ್ಗೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ವೇರಿಯಬಲ್ಸ್ನ ಯಾವ ರೀತಿ ನಾವು ಪೈಚಾರ್ಮಲ್ಲಿ ಡಿಫೈನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮತ್ತು 2 ಫಂಕ್ಷನ್ಸು, ID ಫಂಕ್ಷನ್ಸು ಮತ್ತು ಟೈಪ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಪ್ರಿಂಟ್ ಫಂಕ್ಷನ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲು ಈ ಪೈಚಾರ್ಮಲ್ಲಿ ಕೆಲವೊಂದು ಸಣ್ಣ ಸೆಟ್ಟಿಂಗ್ಸ್ ಮಾಡಬೇಕಾಗತ್ತೆ. ನೀವು ಆ ಸೆಟ್ಟಿಂಗ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ವೇರಿಯಬಲ್ಸ್ನ ಹೆಂಗೆ ಡಿಫೈನ್ ಮಾಡೋದು ಅಂತ ನೋಡೋಣ. ಬನ್ನಿ ಇವಾಗ ಪೈಚಾರ್ಮ್ ಹೋಗ್ಬಿಟ್ಟು ಆ ವೇರಿಯಬಲ್ಸ್ನ ಡಿಫೈನ್ ಮಾಡೋಣ. ಈಗ ನೋಡಿ, ಪೈಚಾರ್ಮು ಲೋಡ್ ಆಗಿದೆ. ಇವಾಗ ಒಂದು ಅಬ್ಸರ್ವ್ ಮಾಡಿರ್ಬೋದು ನೀವು ಪೈಚಾರ್ಮಲ್ಲಿ, ಈ ಪೈಚಾರ್ಮು ನಿಮಗೆ ಡಾರ್ಕ್ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದೆ. ಈ ಡಾರ್ಕ್ ಬ್ಯಾಕ್ಗ್ರೌಂಡು ಅಷ್ಟೊಂದು ನೀಟಾಗಿ ಕಾಣಲ್ಲ ನೀವು ಪ್ರೋಗ್ರಾಮ್ ಬರೀಬೇಕಾದ್ರೆ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರೋಗ್ರಾಮ್ ಬರೆಯೋದಕ್ಕೆ. ಅದಕ್ಕೆ ನಾವೇನು ಮಾಡೋಣ ಅಂದರೆ, ಈ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡನ್ನ ನಾವು ಚೇಂಜ್ ಮಾಡೋಣ. ಅದು ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಈ ಫೈಲ್ಗೆ ಹೋಗಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ನ ಟೈಪ್ ಮಾಡಿ ಅಥವಾ ಪ್ರೆಸ್ ಮಾಡಿ. ಇಲ್ಲಿ ಥೀಮ್ ಅಂತ ಇದೆ ನೋಡಿ, ಈ ಥೀಮ್ ಡ್ರ್ಯಾಕುಲಾ ಅಂತ ಇದೆ. ಈ ಡ್ರ್ಯಾಕುಲಾ ಥೀಮ್ನ ತೆಗೆದುಬಿಟ್ಟು ಈ ಪರ್ಟಿಕ್ಯುಲರ್ ಥೀಮ್ನ ಚೂಸ್ ಮಾಡಿ, ಇಂಟೆಲಿಜೆ. ಈ ಇಂಟೆಲಿಜೆ ಅನ್ನೋ ಥೀಮ್ನ ಚೂಸ್ ಮಾಡಿ ನೀವು ಓಕೆ ಪ್ರೆಸ್ ಮಾಡಿ. ನೋಡಿ, ಇವಾಗ ಥೀಮ್ ಚೇಂಜ್ ಆಯಿತು. ಮತ್ತು ನೀವು ಫಾಂಟ್ ಸೈಜ್ ಕೂಡ ನೀವು ಚೇಂಜ್ ಮಾಡ್ಬೋದು ಬೇಕು ಅಂದರೆ. ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ನಿಮಗೆ ಎಡಿಟರ್ ಅಂತ ಒಂದು ಆಪ್ಷನ್ ಇದೆ. ಈ ಎಡಿಟರಲ್ಲಿ ಫಾಂಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಸೈಜ್ 13 ತೋರಿಸ್ತಾ ಇದೆ. ನಿಮಗೆ 13 ತುಂಬ ಸಣ್ಣದಾಗಿದ್ದರೆ ಅದನ್ನು ಬೇಕಾದರೆ ನಾವು ಇವಾಗ 14 ಅಥವಾ 14 ಮಾಡೋಣ. 14 ಸ್ವಲ್ಪ ಒಳ್ಳೆ ಸೈಜು. ನಿಮ್ಮ ಪಕ್ಕದಲ್ಲೇ ಗೊತ್ತಾಗ್ತಾ ಇದೆ ನೋಡಿ 14 ಅಂದರೆ ಯಾವ ಸೈಜ್ ಬರುತ್ತೆ ಅಂತ. ಸೊ ಇಲ್ಲಿ ಓಕೆ ಪ್ರೆಸ್ ಮಾಡ್ತೀನಿ. ಸರಿ, ಹಾಗಾದರೆ ಇವಾಗ ನೀವು ಪೈಥನ್ ಸೆಟ್ಟಿಂಗ್ಸ್ನ ಮಾಡಿದ್ರಿ. ಇವಾಗ ನಾನು ಏನು ಮಾಡಬೇಕು, ವೇರಿಯಬಲ್ಸ್ನ ಹೆಂಗೆ ಡಿಕ್ಲೇರ್ ಮಾಡೋದು ಪೈಥನಲ್ಲಿ ನೋಡೋಣ. ಇದಕ್ಕೆ ಮೊದಲು ನಾನೊಂದು ಪ್ರೋಗ್ರಾಮ್ ಓಪನ್ ಮಾಡಬೇಕಾಗತ್ತೆ ಅಥವಾ ಪ್ರೋಗ್ರಾಮ್ ಫೈಲ್ ಓಪನ್ ಮಾಡಬೇಕಾಗಿ ಬರುತ್ತೆ. ಅದನ್ನು ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೆ. ರೈಟ್ ಕ್ಲಿಕ್ ಮಾಡಿ ಆ ಪ್ರಾಜೆಕ್ಟ್ ಮೇಲೆ, ನ್ಯೂಗೆ ಹೋಗಿ ಪೈಥನ್ ಫೈಲನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಪೈಥನ್ ಫೈಲ್ ಹೆಸರು ಕೇಳ್ತಾ ಇದೆ. ಸೊ ಇದಕ್ಕೊಂದು ಕರೆಕ್ಟ್ ಆದಂತಹ ಒಂದು ಕರೆಕ್ಟ್ ನೇಮ್ ಕೊಡೋಣ. ಇವಾಗ ವೇರಿಯಬಲ್ ಅನ್ನೋ ಒಂದು ನೇಮ್ ಕೊಡ್ತೀನಿ. ನೋಡಿ, ಆಟೋಮೆಟಿಕ್ಕಾಗಿ ಅದು ನೇಮ್ ತೊಗೊಂತು. ಮತ್ತು ಎಕ್ಸ್ಟೆನ್ಷನ್ ಅಬ್ಸರ್ವ್ ಮಾಡಿರ್ಬೋದು, .py ಅಂತ ತೊಗೊಂಡಿದೆ. ಸೊ .py ಅಂದ್ರೇನು, ಅದು ಪೈಥನ್ ಫೈಲ್ ಅಂತ ಅರ್ಥ. ನಿಮಗೊಂದು ವಿಷಯ ತಿಳಿಸ್ಕೊಟ್ಟಿದ್ದೆ ನಾನು. ಏನದು ಅಂದರೆ, ಯಾವುದೇ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಡಾಕ್ಯುಮೆಂಟೇಷನ್ ಮಾಡೋದು ತುಂಬ ಅವಶ್ಯಕ ಅಂತ. ಸೊ ಈ ಪ್ರೋಗ್ರಾಮಲ್ಲೂ ಕೂಡ ಒಂದು ಸಣ್ಣ ಡಾಕ್ಯುಮೆಂಟೇಷನ್ ಮಾಡೋಣ ಕಮೆಂಟ್ಸ್ ಮುಖಾಂತರ. ಆ ಕಮೆಂಟ್ಸ್ ಹೆಂಗೆ ಬರಿಬೇಕು ಅಂತ ಹೇಳಿದ್ದೆ. ಹ್ಯಾಶ್ ಕೀ ಉಪಯೋಗಿಸಿ ಕಮೆಂಟ್ಸ್ನ ಬರಿಬೇಕು. ಸೊ ಏನು ಬರಿತೀನಿ ನನ್ನ ಪ್ರೋಗ್ರಾಮು, ದಿಸ್ ಈಸ್ ಮೈ ಪ್ರೋಗ್ರಾಮ್ ಟು ಡಿಫೈನ್ ವೇರಿಯಬಲ್ಸ್ ಇನ್ ಪೈಥಾನ್. ಸೊ ಇದು ಕಮೆಂಟ್ ಅನ್ನಿಸ್ಕೊಳ್ಳುತ್ತೆ. ಈ ಕಮೆಂಟ್ನ ಯಾವುದೇ ಕಾರಣಕ್ಕೂ ಪೈಥನ್ನು ಎಕ್ಸಿಕ್ಯೂಟ್ ಮಾಡಲ್ಲ. ಇದು ಏನಿದ್ರು ಯೂಸರ್ ರೆಫರೆನ್ಸಿಗೆ ಮಾತ್ರ. ಇವಾಗ ನಾವು ವೇರಿಯಬಲ್ಸ್ನ ನಾವು ಡಿಫೈನ್ ಮಾಡ್ತಾ ಹೋಗೋಣ. ಮೊದಲನೇ ವೇರಿಯಬಲ್ಸ್ ನಾನು ತೊಗೊತೀನಿ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ನಂಬರ್ ಅಂತ ತೊಗೊಳ್ಳೋಣ. ಎಂಪ್ಲಾಯಿ ನಂಬರ್ ಅನ್ನೋದು ಒಂದು ವೇರಿಯಬಲ್ಲು. ಇದಕ್ಕೆ ಒಂದು ವ್ಯಾಲ್ಯೂ ಕೊಡ್ತೀನಿ ನಾನು, 101. 101 ಅನ್ನೋದು ವ್ಯಾಲ್ಯೂ. ಸೊ ಎಂಪ್ಲಾಯಿ ನಂಬರ್ ಅನ್ನೋದು ವೇರಿಯಬಲ್ಲು, 101 ಅನ್ನೋದು ವ್ಯಾಲ್ಯೂ, = ಅನ್ನೋದನ್ನು ಅಸೈನ್ಮೆಂಟ್ ಅಂತ ಕರಿತೀವಿ. ಎರಡನೇ ವೇರಿಯಬಲ್ ತೊಗೊಳ್ಳೋಣ, ನೇಮ್ = ಕುಮಾರ್. ಕುಮಾರ್. ಸೊ ನೇಮ್ ಅನ್ನೋದು ವೇರಿಯಬಲ್ಲು, ಕುಮಾರ್ ಅನ್ನೋದು ವ್ಯಾಲ್ಯೂ. ಇವಾಗ ನೀವು ಒಂದು ಗಮನಿಸಿರ್ಬೋದು, ಇವಾಗ ಕುಮಾರ್ ಅನ್ನೋದನ್ನು ನಾನು ಡಬಲ್ ಕೋಟ್ಸಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಕುಮಾರ್ ಸ್ಟ್ರಿಂಗ್ ಅನ್ನಿಸ್ಕೊಳ್ಳುತ್ತೆ. ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ಗೆ ಸ್ಟ್ರಿಂಗ್ ಅಂತ ಕರಿತೀವಿ. ನೀವು ಇದನ್ನು ಡಬಲ್ ಕೋಟ್ಸಲ್ಲಾದರೂ ಹಾಕ್ಬೋದು, ಇಲ್ಲ ಸಿಂಗಲ್ ಕೋಟ್ಸಲ್ಲಾದರೂ ಹಾಕ್ಬೋದು. ಯಾವುದೇ ವಿಧವಾದಂತಹ ಕನ್ವೆನ್ಷನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಸಿಂಗಲ್ ಕೋಟಲ್ಲಾದರೂ ಹಾಕ್ಬೋದು, ಡಬಲ್ ಕೋಟಲ್ಲಾದರೂ ಹಾಕ್ಬೋದು. ಇನ್ನು ಮೂರನೇದು, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಆಫ್ ವೇರಿಯಬಲ್ ತೊಗೊತೀನಿ. ROI ಅಂತ ತೊಗೊಳ್ಳೋಣ. ROI ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅಂದ್ಕೊಳ್ಳೋಣ. ಈ ರೇಟ್ ಆಫ್ ಇಂಟ್ರೆಸ್ಟ್ನ ಒಂದು ವ್ಯಾಲ್ಯೂ ತೊಗೊತೀನಿ, 12.3 ಅಂತ. ಸೊ ಇವಾಗ 3 ವೇರಿಯಬಲ್ಸ್ನ ನಾನು ಡಿಫೈನ್ ಮಾಡಿದೆ.
ಮೊದಲನೇ ವೇರಿಯಬಲ್ಲು EMP ನಂಬರು, ಎರಡನೇ ವೇರಿಯಬಲ್ಲು ನೇಮು, ಮೂರನೇ ವೇರಿಯಬಲ್ಲು ROI. ಸೊ ಇವಾಗ ವೇರಿಯಬಲ್ಸ್ನ ನಾನು ಪ್ರಿಂಟ್ ಮಾಡಬೇಕು, ಅಂದರೆ ಇದರ ವ್ಯಾಲ್ಯೂಸ್ನ ನಾನು ಔಟ್ಪುಟ್ ಮಾಡಬೇಕು. ಸೊ ಈಗಾಗಲೇ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಅನ್ನೋದನ್ನು ನಾವು ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ದೀವಿ. ಅಲ್ಲಿ ಪ್ರಿಂಟ್ ಹಲೋ ವರ್ಲ್ಡ್ ಅಂತ ನಾವು ಕೊಟ್ವಿ. ಹಲೋ ವರ್ಲ್ಡ್ ಅನ್ನೋದನ್ನು ಪ್ರಿಂಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡ್ತು. ಇವಾಗ ನಾನು ಅದೇ ಪ್ರಿಂಟ್ ಸ್ಟೇಟ್ಮೆಂಟ್ನ ಉಪಯೋಗಿಸ್ಕೊಂಡು ಈ ವ್ಯಾಲ್ಯೂ ಆಫ್ ದ ವೇರಿಯಬಲ್ನ ಪ್ರಿಂಟ್ ಮಾಡೋಣ. ಸೊ ಅದಕ್ಕೆ ನಾನು ಏನು ಮಾಡಬೇಕು, ಪ್ರಿಂಟ್ ಅಂತ ಕೊಟ್ಟು ಇಲ್ಲಿ ಓಪನ್ ಬ್ರ್ಯಾಕೆಟ್ಸ್ ಕೊಟ್ಟು ಇಲ್ಲಿ ನೋಡಿ EMP ನಂಬರ್ ಅಂತ ಟೈಪ್ ಮಾಡ್ತೀನಿ. ನೋಡಿ ನಾನು EMP ನಂಬರ್ ಅಂತ ಟೈಪ್ ಮಾಡ್ತಿದ್ದಂಗೆ ಅಲ್ಲಿ ವೇರಿಯಬಲ್ ಹೆಸರು ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಅಂದರೆ ಇದನ್ನೇ ನಾನು ಇಂಟೆಲಿಜೆಂಟ್ ಕೋಡಿಂಗ್ ಅಸಿಸ್ಟೆನ್ಸ್ ಅಂತ ಕರೆಯೋದು ಪೈಚಾರ್ಮಲ್ಲಿ. ಅಂದರೆ ನೀವು ಏನು ಟೈಪ್ ಮಾಡಬೇಕು ಅಂತ ಇದೀರಾ ಅದು ಪೈಚಾರ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದೇ ನಿಮಗೆ ಆಪ್ಷನ್ಸ್ನ ಕೊಡ್ತಾ ಬರುತ್ತೆ. ಸೊ ಇಲ್ಲಿ ನಾನು EMP ನಂಬರ್ನ ನಾನು ಪ್ರಿಂಟ್ ಮಾಡಬೇಕು. ಸುಮ್ಮನೆ EMP ನಂಬರ್ನ ಸೆಲೆಕ್ಟ್ ಮಾಡಿಬಿಡ್ತೀನಿ ಅಷ್ಟೇ, ಪ್ರಿಂಟ್ EMP ನಂಬರ್. ಸೊ ಈ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, EMP ನಂಬರ್ನ ಪ್ರಿಂಟ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ತೊಗೊಳ್ಳೋಣ, ಪ್ರಿಂಟ್ ನೇಮ್. ಈ ಸ್ಟೇಟ್ಮೆಂಟ್ ನೇಮ್ನ ಪ್ರಿಂಟ್ ಮಾಡುತ್ತೆ. ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ತೊಗೊಳ್ಳೋಣ, ಪ್ರಿಂಟ್ ROI ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅಂದ್ಕೊಂಡಿದ್ದೀವಿ. ಈ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ROIನ ಪ್ರಿಂಟ್ ಮಾಡುತ್ತೆ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಬೇಕಾದ್ರೆ ಈ ವೇರಿಯಬಲ್ ಅನ್ನೋ ಟ್ಯಾಬ್ನ ಸೆಲೆಕ್ಟ್ ಮಾಡಿ, ಅಂದರೆ ವೇರಿಯಬಲ್.py ಅನ್ನೋ ಒಂದು ಟ್ಯಾಬ್ನ ಸೆಲೆಕ್ಟ್ ಮಾಡಿ ರನ್ ಅಂತ ಕೊಡಿ. ಸೊ ಕೆಳಗಡೆ ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ, 101 ಕುಮಾರ್ ಆ್ಯಂಡ್ 12.3 ಅನ್ನೋ ಔಟ್ಪುಟ್ಟು ಕಾಣಿಸ್ತಾ ಇದೆ. ಸೊ ಇವಾಗ ನೀವು ಈ ಔಟ್ಪುಟ್ಟು ಅಷ್ಟೊಂದು ಕ್ಲಾರಿಟಿ ಇಲ್ಲ ನಿಮಗೆ, 101 ಅಂದ್ರೇನು, ಕುಮಾರ್ ಅಂದ್ರೇನು, 12.3 ಅನ್ನೋದೇನು ಅನ್ನೋ ಕ್ಲಾರಿಟಿ ಇಲ್ಲ. ನೋಡಿ, ನಾವು ಯಾವುದೇ ಔಟ್ಪುಟ್ನ ನಾವು ಪ್ರಿಂಟ್ ಮಾಡಬೇಕಾದ್ರೆ ಔಟ್ಪುಟ್ಟು ಕ್ಲಾರಿಟಿ ಇರಬೇಕು. ಅಂದರೆ ಔಟ್ಪುಟ್ಟು ನಮಗೆ ಎಕ್ಸ್ಪ್ಲೈನ್ ಮಾಡಬೇಕು, ಏನದು 101. ನೀವು ಪ್ರೋಗ್ರಾಮ್ ಬರೆದಿದ್ದೀರಾ, 101 ಅಂದರೆ EMP ನಂಬರ್ ಅಂತ ಗೊತ್ತು. ಆದರೆ ಎಂಡ್ ಯೂಸರ್ಗೆ 101 ಅನ್ನೋದು ಏನು ಅಂತ ಗೊತ್ತಿಲ್ಲ. ಅದು EMP ನಂಬರ್ ಆಗಿರ್ಬೋದು, ಇಲ್ಲ ರುಪೀಸ್ ಆಗಿರ್ಬೋದು, ಇಲ್ಲ ನಂಬರ್ ಆಫ್ ಪೆನ್ಸಿಲ್ಸ್ ಆಗಿರ್ಬೋದು, ಏನು ಬೇಕಾಗಿರ್ಬೋದು. ಸೊ ಆದ್ದರಿಂದ ನಾವು ಪ್ರಿಂಟ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿ ಬರುತ್ತೆ, ಅಂದರೆ ಕ್ಲಾರಿಟಿ ಕೊಡಬೇಕಾಗಿ ಬರುತ್ತೆ ಆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ. ಅದನ್ನು ಹೆಂಗೆ ಕೊಡೋದು ಅಂತ ನಾನು ಹೇಳ್ತೀನಿ. ಇವಾಗ ಪ್ರಿಂಟ್ ಅನ್ನೋದೇನು, ಎಂಪ್ಲಾಯಿ ನಂಬರ್ ಅಲ್ವಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಕೋಟ್ಸ್ ಓಪನ್ ಮಾಡಿ ಎಂಪ್ಲಾಯಿ ನಂಬರ್ ಅಂತ ಕೊಡ್ತೀನಿ. ಎಂಪ್ಲಾಯಿ ನಂಬರ್ ಅಂತ ಕೊಟ್ಟು ಕಾಮ ಹಾಕಿ ಇಲ್ಲಿ EMP ನಂಬರ್ ಅಂತ ಕೊಡ್ತೀನಿ. ಇವಾಗ ಏನು ಅನ್ನಿಸ್ಕೊಳ್ಳುತ್ತೆ ನೋಡಿ, ಇದು ಈ ಥರ ಕೊಟ್ಟಾಗ ನಾನು ಏನು ಪ್ರಿಂಟ್ ಮಾಡ್ತಾಯಿದ್ದೀನಿ, ಎಂಪ್ಲಾಯಿ ನಂಬರ್ ಅನ್ನೋ ಒಂದು ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕ ಎಂಪ್ಲಾಯಿ ನಂಬರ್ನ ಪ್ರಿಂಟ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಇದನ್ನು ಔಟ್ಪುಟ್ ಮಾಡಿದಾಗ ನೋಡಿ ಏನು ಬರುತ್ತೆ, ಇವಾಗ ನೀವು ನೋಡ್ತಾ ಇದ್ದೀರಾ ಎಂಪ್ಲಾಯಿ ನಂಬರ್ 101 ಅಂತ ತೋರಿಸ್ತಾ ಇದೆ. ಸೊ ಇವಾಗ ಇದು ಸ್ವಲ್ಪ ಕ್ಲಾರಿಟಿ ಸಿಕ್ತು ನಮಗೆ ಔಟ್ಪುಟ್ಟಲ್ಲಿ. ಅದೇ ಪ್ರೋಸೆಸ್ನ ನಾವು ನೇಮ್ಗೂ ನಾವು ಅನ್ವಯಿಸೋಣ. ಸೊ ಇಲ್ಲಿ ನಾನು ನೇಮ್ ಪ್ರಿಂಟ್ ಮಾಡಬೇಕಾದ್ರೆ ಏನು ಪ್ರಿಂಟ್ ಮಾಡಬೇಕಿಲ್ಲಿ, ಎಂಪ್ಲಾಯಿ ನೇಮ್ ಅಂತ ಪ್ರಿಂಟ್ ಮಾಡಬೇಕು, ಎಂಪ್ಲಾಯಿ ನೇಮ್. ಸೊ ಎಂಪ್ಲಾಯಿ ನೇಮ್ ಅನ್ನೋದನ್ನು ಪ್ರಿಂಟ್ ಮಾಡಿ ಅದ್ರ ಪಕ್ಕ ನೇಮ್ ವ್ಯಾಲ್ಯೂನ ಪ್ರಿಂಟ್ ಮಾಡೋಣ. ಅದೇ ಥರ ROIಗೆ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಪ್ರಿಂಟ್ ಮಾಡಿ ಅದ್ರ ಪಕ್ಕ ROIನ ಪ್ರಿಂಟ್ ಮಾಡೋಣ. ಸೊ ಇವಾಗ ರನ್ ಮಾಡಿ ನೋಡೋಣ ಈ ಪ್ರೋಗ್ರಾಮ್ನ. ನೋಡಿ, ಇವಾಗ ಎಂಪ್ಲಾಯಿ ನಂಬರ್ 101 ಅಂತ ತೋರಿಸ್ತಾ ಇದೆ, ಎಂಪ್ಲಾಯಿ ನೇಮ್ ಕುಮಾರ್ ಅಂತ ತೋರಿಸ್ತಾ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ 12.3 ಅಂತ ತೋರಿಸ್ತಾ ಇದೆ. ಸೊ ಇವಾಗ ಈ ಪರ್ಟಿಕ್ಯುಲರ್ ಔಟ್ಪುಟ್ಗೆ ಸ್ವಲ್ಪ ಕ್ಲಾರಿಟಿ ಬಂತು. ಹೋದ ಔಟ್ಪುಟ್ನ ಕಂಪೇರ್ ಮಾಡಿದ್ರೆ ಈ ಔಟ್ಪುಟ್ಗೆ ಇನ್ನೂ ಕ್ಲಾರಿಟಿ ಬಂತು. ಆದರೆ ಈ ಪರ್ಸೆಂಟೇಜ್ ಅನ್ನೋದು ಡಿಸ್ಪ್ಲೇ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರಬೇಕು, ರೇಟ್ ಆಫ್ ಇಂಟ್ರೆಸ್ಟು ಯಾವತ್ತೂ ಪರ್ಸೆಂಟೇಜಲ್ಲಿ ಇರುತ್ತೆ. ಸೊ ಇವಾಗ 12.3 ಆದಮೇಲೆ ನನಗೊಂದು ಪರ್ಸೆಂಟೇಜ್ ಸಿಂಬಲ್ ಬರಬೇಕು. ಅದು ಯಾವ ರೀತಿ ಪ್ರಿಂಟ್ ಮಾಡಬೇಕು ಅಂದರೆ, ROI ಆದಮೇಲೆ ಮತ್ತೆ ಒಂದು ಕಾಮ ಹಾಕಿ ಇಲ್ಲಿ ಕೋಟ್ಸಲ್ಲಿ ಪರ್ಸೆಂಟೇಜ್ ಸಿಂಬಲ್ನ ಹಾಕಿ ಅಷ್ಟೇ. ಇವಾಗ ಈ ಪ್ರಿಂಟ್ ಏನೇನು ಮಾಡ್ತಾ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದನ್ನು ಪ್ರಿಂಟ್ ಮಾಡ್ತಾ ಇದೆ. ಅದ್ರ ಪಕ್ಕ ROI ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದೆ. ಆ ವ್ಯಾಲ್ಯೂ ಎಲ್ಲಿದೆ, ವೇರಿಯಬಲಲ್ಲಿದೆ, 12.3ನ ಪ್ರಿಂಟ್ ಮಾಡ್ತಾ ಇದೆ. ಅದ್ರ ಪಕ್ಕದಲ್ಲೇ ಪರ್ಸೆಂಟೇಜ್ ಕೂಡ ಪ್ರಿಂಟ್ ಮಾಡ್ತಾ ಇದೆ. ಈಗ ರನ್ ಮಾಡಿ ನೋಡೋಣ ಬನ್ನಿ. ಈಗ ನೋಡಿ, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 12.3% ಅಂತ ಪ್ರಿಂಟ್ ಮಾಡ್ತಾ ಇದೆ. ಸೊ ಇವಾಗ ನಿಮಗೆ ಪ್ರಿಂಟ್ ಸ್ಟೇಟ್ಮೆಂಟ್ನಕ್ಕೆ ಹೇಗೆ ಕ್ಲಾರಿಟಿ ಕೊಡಬೇಕು ಅಂತ ಬಂತು. ಇವಾಗ ಇಲ್ಲಿ ನಾನು 3 ಪ್ರಿಂಟ್ ಸ್ಟೇಟ್ಮೆಂಟ್ನ ಉಪಯೋಗಿಸಿದ್ದೀನಿ. ಪ್ರಿಂಟ್ ಎಂಪ್ಲಾಯಿ ನಂಬರ್, ಪ್ರಿಂಟ್ ನೇಮ್, ಪ್ರಿಂಟ್ ROI ಅಂತ. ನೀವು ಒಂದೇ ಸ್ಟೇಟ್ಮೆಂಟಲ್ಲಿ 3 ವೇರಿಯಬಲ್ಸ್ನು ಪ್ರಿಂಟ್ ಮಾಡ್ಬೋದು. ಸಿಂಪಲ್ಲಾಗಿ ತೋರಿಸ್ಬೇಕು ಅಂದರೆ
ಅದನ್ನು ನಾನು ಪ್ರಿಂಟ್ EMP ನಂಬರ್ ಕಾಮ ನೇಮ್ ಕಾಮ ROI ಹೀಗೆ ಕೂಡ ನಾವು ಪ್ರಿಂಟ್ ಮಾಡ್ಬೋದು. ಪ್ರಿಂಟ್ EMP ನಂಬರ್ ಕಾಮ ನೇಮ್ ಕಾಮ ROI. ಸೊ ಇವಾಗ ರನ್ ಮಾಡಿ ತೋರಿಸ್ತೀನಿ ನೋಡಿ ಆ ಪ್ರೋಗ್ರಾಮ್ನ. ಸೊ ಇವಾಗ ನೋಡಿ ಕೆಳಗಡೆ ನಿಮಗೆ 101 ಕುಮಾರ್ 12.3 ಅಂತ ಬರ್ತಾ ಇದೆ. ಸೊ ಒಂದೇ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ 3 ವ್ಯಾಲ್ಯೂಸ್ನು ಪ್ರಿಂಟ್ ಮಾಡ್ತಾ ಇದ್ದೀನಿ, ಅಥವಾ ಪ್ರತ್ಯೇಕವಾದಂತಹ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಒಂದೊಂದು ವ್ಯಾಲ್ಯೂನು ಪ್ರಿಂಟ್ ಮಾಡ್ಬೋದು. ಸೊ ಇದು ಯಾವ ಥರ ಪ್ರಿಂಟ್ ಮಾಡ್ತೀರಾ ಅನ್ನೋದು ನಿಮಗೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಪ್ರಾಬ್ಲಮ್ನ ಯಾವ ರೀತಿ ನೀವು ಡಿಫೈನ್ ಮಾಡಿದ್ದೀರಾ, ಆ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ಬೇಕು ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ಹೇಳಿದ್ದೆ, ಯಾವುದೇ ಒಂದು ವೇರಿಯಬಲ್ನ ನಾವು ಡಿಫೈನ್ ಮಾಡಿದಾಗ ಆ ವೇರಿಯಬಲ್ಲು ಕಂಟೈನರ್ ಅನ್ನಿಸ್ಕೊಳ್ಳುತ್ತೆ. ಆ ಕಂಟೈನರ್ ಒಳಗಡೆ ವ್ಯಾಲ್ಯೂ ಇದೆ ಅಂತ ನಾನು ಹೇಳಿದ್ದೆ. ಆ ಕಂಟೈನರ್ ಎಲ್ಲಿರುತ್ತೆ? ರ್ಯಾಂಡಮ್ ಆಕ್ಸೆಸ್ ಮೆಮರೀಲಿ ಇರುತ್ತೆ. ಆ ರ್ಯಾಂಡಮ್ ಆಕ್ಸೆಸ್ ಮೆಮರೀಲಿ ಒಂದು ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ಸಲ್ಲಿ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಆ ಅಡ್ರೆಸ್ನ ನಾವು ಹೇಗೆ ರಿಟ್ರೀವ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕೆ ಕಮೆಂಟ್ ಹಾಕ್ತೀನಿ ನಾನು. knowing the location of the variable, using id function. ಸೊ id ಅನ್ನೋ ಫಂಕ್ಷನಿಂದ ನಾನು ಆ ವೇರಿಯಬಲ್ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನು ನಾನು ನೋಡ್ಬೋದು. ಸೊ ಇದಕ್ಕೆ ನಾನು ಏನು ಮಾಡಬೇಕು ಅಂದರೆ, ಇವಾಗ ID ಅಂದರೆ ಐಡೆಂಟಿಫಿಕೇಷನ್ ಅಂತ ಅರ್ಥ. ಈ ಐಡೆಂಟಿಫಿಕೇಷನ್ಗೆ ನಾನು EMP ನಂಬರ್ನ ಕೊಡ್ತೀನಿ. ಅಂದರೆ ಏನು? ಆ EMP ನಂಬರ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡು ಅಂತ ಹೇಳ್ತಾ ಇದ್ದೀನಿ ಪೈಥಾನ್ಗೆ. ಸೊ ಬರೀ ಐಡೆಂಟಿಫೈ ಮಾಡಿಬಿಟ್ರೆ ಸರಿ ಹೋಗುತ್ತಾ? ಇಲ್ಲ, ಅದು ಐಡೆಂಟಿಫೈ ಮಾಡುತ್ತೆ, ಆದರೆ ನಂಗೆ ಔಟ್ಪುಟ್ ಕೊಡೋಲ್ಲ. ಸೊ ಯಾವ ಲೊಕೇಶನ್ ಐಡೆಂಟಿಫೈ ಮಾಡಿದೆ ಅನ್ನೋದಕ್ಕೆ ನಾನು ಅದನ್ನು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಹಾಕಬೇಕು. ಯಾಕೆಂದರೆ ಆ ಲೊಕೇಶನ್ ನನಗೆ ಕಾಣಿಸ್ಬೇಕು, ಆ ಲೊಕೇಶನ್ ಅಡ್ರೆಸ್ ನನಗೆ ಕಾಣಿಸ್ಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಅನ್ನೋ ಒಂದು ಫಂಕ್ಷನ್ನ ತೊಗೊತೀನಿ. ಆ ಪ್ರಿಂಟ್ ಅನ್ನೋ ಫಂಕ್ಷನ್ನಲ್ಲಿ ಈ ID ಆಫ್ EMP ನಂಬರ್ ಅಂತ ಕೊಡ್ತೀನಿ. ಇವಾಗ ಏನಾಗುತ್ತೆ, ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ ನೋಡಿ. ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ಕೆಳಗಡೆ ಒಂದು ಲೊಕೇಶನ್ ಕಾಣಿಸ್ತಾ ಇದೆ ನಮಗೆ, 2082753219952 ಅಂತ. ಸೊ ಈ ಲೊಕೇಶನ್ನಲ್ಲಿ ಈ ಎಂಪ್ಲಾಯಿ ನಂಬರ್ ಅನ್ನೋ ವೇರಿಯಬಲ್ಲು 101 ಅನ್ನೋ ವ್ಯಾಲ್ಯೂನ ಹೋಲ್ಡ್ ಮಾಡಿಕೊಂಡಿದೆ ಅಂತ ಅರ್ಥ. ಅದೇ ರೀತಿ ನಾವು ಈ ನೇಮ್ ಆ್ಯಂಡ್ ROI ಕೂಡ ನಾವು ಐಡೆಂಟಿಫಿಕೇಷನ್ನ ಮಾಡ್ಬೋದು. ಇದೇ ಸ್ಟೇಟ್ಮೆಂಟ್ನ ಜಸ್ಟ್ ಕಾಪಿ ಮಾಡಿ ID ಆಫ್ ನೇಮ್ ಅಂದರೆ ಆ ನೇಮ್ ಇರೋ ಲೊಕೇಶನ್ನ ಪ್ರಿಂಟ್ ಮಾಡು ಅಂತ ಅರ್ಥ. ತಿರ್ಗಾ ಇನ್ನೊಂದು ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀನಿ, ಪ್ರಿಂಟ್ ID ಆಫ್ ROI ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ ಅಂತ ಪ್ರಿಂಟ್ ಮಾಡು ಅಂತ ನಾನು ಪೈಥಾನ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ರನ್ ಮಾಡ್ತೀನಿ ಈ ಪ್ರೋಗ್ರಾಮ್ನ ನೋಡಿ. 3 ಲೊಕೇಶನ್ಸ್ ನನಗೆ ಬರ್ತಾ ಇದೆ. ಒಂದು 696, ಕೊನೆ 3 ನಂಬರ್ಸ್ ಮಾತ್ರ ಓದ್ತಾ ಇದ್ದೀನಿ, 696, 552 ಹಾಗೂ 360. ಸೊ ಈ 3 ಲೊಕೇಶನ್ಸಲ್ಲಿ ಈ ಪರ್ಟಿಕ್ಯುಲರ್ ಎಂಪ್ಲಾಯ್ ನಂಬರ್, ನೇಮ್ ಹಾಗೂ ROI ಸ್ಟೋರ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿವರೆಗೂ ನಿಮಗೆ ವೇರಿಯಬಲ್ನ ಹೇಗೆ ಡಿಫೈನ್ ಮಾಡೋದು ಹಾಗೂ ವೇರಿಯಬಲ್ನ ಹೇಗೆ ಪ್ರಿಂಟ್ ಮಾಡೋದು ಮತ್ತು ವೇರಿಯಬಲ್ನ ಐಡೆಂಟಿಫಿಕೇಷನ್ ಅಂದರೆ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದು ಕೂಡ ನೀವು ಕಂಡುಹಿಡ್ಕೊಂಡ್ರಿ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನಾಲಿಟಿ ನಿಮಗೇನು ಗೊತ್ತಿರಬೇಕು ಅಂದರೆ, ಈ ವೇರಿಯಬಲ್ಗೆ ಅಸೈನ್ ಆಗಿರುವಂತಹ ಒಂದು ಟೈಪ್ ಆಫ್ ಡೇಟಾ. ಇವಾಗ ನೋಡಿ 3 ವೇರಿಯಬಲ್ಸ್ ಕಾಣಿಸ್ತಾ ಇದೆ ನಿಮಗೆ, ಎಂಪ್ಲಾಯ್ ನಂಬರು, ನೇಮು ಮತ್ತು ROI. ಆ ಎಂಪ್ಲಾಯ್ ನಂಬರ್ಗೆ ನೀವು 101 ಅಂತ ಕೊಟ್ಟಿದ್ದೀರಾ, ನೇಮ್ಗೆ ನೀವು ಕುಮಾರ್ ಅಂತ ಕೊಟ್ಟಿದ್ದೀವಿ, ROIಗೆ 12.3 ಅಂತ ಕೊಟ್ಟಿದ್ದೀವಿ. ಈ 101 ಕುಮಾರು 12.3 ಏನು, ಇವೆಲ್ಲ ವ್ಯಾಲ್ಯೂಸು. ಯಾವ ಥರ ವ್ಯಾಲ್ಯೂಸ್ ಇದು ಅಂತ ನಾನು ಕಂಡುಹಿಡ್ಕೋಬೇಕು. ಅದಕ್ಕೆ ಇನ್ನೊಂದು ಫಂಕ್ಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಫಂಕ್ಷನ್ ಹೆಸರು ಟೈಪ್ ಅಂತ. ಆ ಟೈಪ್ ಅನ್ನೋ ಫಂಕ್ಷನ್ನ ನಾನು ಇವಾಗ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲೇ ಒಂದು ಕಮೆಂಟ್ ಹಾಕೋಣ, knowing ದಿ ಟೈಪ್ ಆಫ್ ವೇರಿಯಬಲ್. ನೋಡಿ, ಕಮೆಂಟ್ ಬರೆಯೋದ್ರಿಂದ ಎಷ್ಟು ಉಪಯೋಗ. ನಾಳೆ ದಿನ ನೀವೇ ಈ ಪ್ರೋಗ್ರಾಮ್ನ ರೆಫರ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ಟೈಪ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿದ್ದೀನಿ ಅಂತ. ಇದು ಕೂಡ ನಾನು ಪ್ರಿಂಟನ್ನ ಉಪಯೋಗಿಸ್ತೀನಿ. ID ಬದಲು ಟೈಪ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡಿ
ಅಲ್ಲಿ ನಾನು ಈ EMP ನಂಬರ್ನ ಪಾಸ್ ಮಾಡ್ತೀನಿ. ಪ್ರಿಂಟ್ ಟೈಪ್ ಆಫ್ EMP ನಂಬರ್ ಅಂತ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ ನೋಡಿ. ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ಕೆಳಗಡೆ ನಿಮ್ಗೇನು ಕಾಣಿಸ್ತಾ ಇದೆ, ಇಂಟ್ ಅಂತ ಕಾಣಿಸ್ತಾ ಇದೆ. ಆ ಕ್ಲಾಸ್ ಅನ್ನೋದು ಏನು ಅನ್ನೋದನ್ನು ಇವಾಗ ನಾವು ಅದನ್ನು ಸ್ವಲ್ಪ ಬದಿಗಿಡೋಣ. ಇಂಟ್ ಅಂದರೆ ಏನು, ಈ 101 ಅನ್ನೋದು ಇಂಟೀಜರ್ ವ್ಯಾಲ್ಯೂ ಅಂತ ಅರ್ಥ. ಅದೇ ರೀತಿ ನಾನು ಇದೇ ಕೋಡ್ನ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ, ಜಸ್ಟ್ ಟೈಮ್ ಸೇವ್ ಮಾಡೋಕ್ಕೆ. Ctrl+C Ctrl+V ನಿಮಗೆ ಗೊತ್ತಿರ್ಬೋದು ಇದು. ಇವಾಗ EMP ನಂಬರ್ ಬದಲು ನಾನು ನೇಮ್ ಹಾಕ್ತೀನಿ. ಇಲ್ಲಿ EMP ಬದಲು ನಾನು ನೇಮ್ ಹಾಕ್ತೀನಿ. ಇಲ್ಲಿ ನೇಮ್ ಹಾಕಿದಾಗ ಓಕೆ, ಇವಾಗ ನೋಡಿ ಇಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ಇವಾಗ ನೋಡಿ ಇದು ಸ್ಟ್ರಿಂಗ್ ಅಂತ ಹೇಳ್ತಾ ಇದೆ. ಯಾಕೆಂದರೆ ಹೇಳಿ, ನೇಮ್ ಅನ್ನೋದು ವೇರಿಯಬಲ್ಲು, ಕುಮಾರ್ ಅನ್ನೋದು ವ್ಯಾಲ್ಯೂ. ಸೊ ಹೀಗಾಗಿ ಕುಮಾರ್ ಅನ್ನೋದು ಸ್ಟ್ರಿಂಗ್ ವ್ಯಾಲ್ಯೂ ಸ್ಟೋರ್ ಆಗಿದೆ ಈ ವೇರಿಯಬಲ್. ಯಾವ ವೇರಿಯಬಲಲ್ಲಿ, ನೇಮ್ ವೇರಿಯಬಲಲ್ಲಿ. ಇದೇ ಥರ ನಾವು ಇನ್ನೊಂದಕ್ಕೂ ರಿಪೀಟ್ ಮಾಡೋಣ. ROI ಅನ್ನೋದಕ್ಕೆ ಕೂಡ ರಿಪೀಟ್ ಮಾಡೋಣ. ROI ಅನ್ನೋದಕ್ಕೆ ಕೂಡ ರಿಪೀಟ್ ಮಾಡೋಣ. ಇವಾಗ ಮತ್ತೆ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಇವಾಗ ಇಲ್ಲಿ ನಿಮಗೆ ಫ್ಲೋಟ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಆಲ್ರೆಡಿ ನಿಮಗೆ 3 ಥರ ವೇರಿಯಬಲ್ಸ್ನ ಡಿಫೈನ್ ಮಾಡಿರೋದನ್ನು ಅದು ತೋರಿಸ್ತಾ ಇದೆ. ಮೊದಲನೇದು ಇಂಟೀಜರ್ ವೇರಿಯಬಲ್ಲು, ಎರಡನೇದು ಸ್ಟ್ರಿಂಗ್ ವೇರಿಯಬಲ್ಲು, ಇನ್ನು ಮೂರನೇದು ಫ್ಲೋಟ್ ವೇರಿಯಬಲ್ಲು. ಫ್ಲೋಟ್ ವೇರಿಯಬಲ್ ಯಾಕೆ ಅನ್ನಿಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಡೆಸಿಮಲ್ ಪಾಯಿಂಟ್ ಇದೆ. ನೋಡಿ, ಇಂಟೀಜರ್ ವ್ಯಾಲ್ಯೂಗೂ ಫ್ಲೋಟಿಂಗ್ ವ್ಯಾಲ್ಯೂಗೂ ಏನು ಡಿಫ್ರೆನ್ಸು? ಇಂಟೀಜರ್ ವ್ಯಾಲ್ಯೂ ಹೋಲ್ ನಂಬರ್ಸ್ ಅಂತೀವಿ, ಅಂದರೆ ಅದಕ್ಕೆ ಯಾವುದೇ ವಿಧವಾದಂತಹ ಡೆಸಿಮಲ್ ಪಾಯಿಂಟ್ಸ್ ಇರಲ್ಲ. ಆದರೆ ಫ್ಲೋಟಿಂಗ್ ನಂಬರ್ಸ್ಗೆ ಡೆಸಿಮಲ್ ಪಾಯಿಂಟ್ ಇರುತ್ತೆ. ಸೊ ನಾವು ಯಾವ ಥರ ವೇರಿಯಬಲ್ಸ್ನ ಅಸೈನ್ ಮಾಡಿದ್ದೀವಿ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಈ ಟೈಪ್ ಫಂಕ್ಷನ್ನ ಉಪಯೋಗಿಸ್ಬೇಕಾಗತ್ತೆ. ಹಾಗೂ ಈ ವೇರಿಯಬಲ್ಸು ರ್ಯಾಮಲ್ಲಿ ಯಾವ ಲೊಕೇಶನಲ್ಲಿ ಐಡೆಂಟಿಫೈ ಆಗಿದೆ, ಎಲ್ಲಿ ಅದು ಅಕ್ಯುಮುಲೇಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ID ಫಂಕ್ಷನ್ನ ಉಪಯೋಗಿಸ್ಬೇಕಾಗತ್ತೆ. ಹಾಗೂ ಈ ID ಫಂಕ್ಷನ್ನು ಮತ್ತು ಟೈಪ್ ಫಂಕ್ಷನ್ ಎರಡೂ ಪ್ರಿಂಟ್ ಫಂಕ್ಷನ್ ಜೊತೆ ಉಪಯೋಗಿಸ್ಬೇಕಾಗತ್ತೆ. ಯಾಕೆಂದರೆ ಪ್ರಿಂಟು ನಮಗೆ ಔಟ್ಪುಟ್ ಕೊಡುತ್ತಲ್ವ. ಸೊ ID ಫಂಕ್ಷನ್, ಬರೀ ID ಫಂಕ್ಷನ್ ಉಪಯೋಗಿಸಿದ್ರೆ ಅದು ಔಟ್ಪುಟ್ ಕೊಡಲ್ಲ. ಪ್ರಿಂಟ್ ಇನ್ ಕಾಂಬಿನೇಷನ್ ಆಫ್ ID ಫಂಕ್ಷನ್, ಪ್ರಿಂಟ್ ಇನ್ ಕಾಂಬಿನೇಷನ್ ಆಫ್ ಟೈಪ್ ಫಂಕ್ಷನ್ ಉಪಯೋಗಿಸಿದಾಗ ನಮಗೆ ಈ ಎರಡು ಇಂಪಾರ್ಟೆಂಟ್ ಅಂಶಗಳು ನಮಗೆ ಗೊತ್ತಾಗುತ್ತೆ. ಒಂದು ಐಡೆಂಟಿಫಿಕೇಷನ್ ಆಫ್ ದಿ ವೇರಿಯಬಲ್ಲು, ಎರಡನೇದು ಟೈಪ್ ಆಫ್ ದಿ ವೇರಿಯಬಲ್. ಸೊ ಇಲ್ಲಿವರೆಗೂ ನಿಮಗೆ ವೇರಿಯಬಲ್ ಅಂದ್ರೇನು, ಅದನ್ನು ಹೆಂಗೆ ಐಡೆಂಟಿಫೈ ಮಾಡೋದು, ಯಾವ ಲೊಕೇಶನಲ್ಲಿದೆ ಐಡೆಂಟಿಫೈ ಮಾಡೋದು, ಹಾಗೂ ಅದರ ಟೈಪ್ ಹೆಂಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಇವಾಗ ನೆಕ್ಸ್ಟ್ ನಾನು ನಿಮಗೆ ಅಸೈನ್ಮೆಂಟ್ ಆಫ್ ವೇರಿಯಬಲ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟೈಪ್ ಇದೆ, ಮಲ್ಟಿಪಲ್ ಅಸೈನ್ಮೆಂಟ್ ಅಂತ ಇದೆ. ಆ ಮಲ್ಟಿಪಲ್ ಅಸೈನ್ಮೆಂಟ್ ಅನ್ನೋದನ್ನು ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹೊಸ ಫೈಲ್ನ ನಾವು ಇವಾಗ ಓಪನ್ ಮಾಡೋಣ ಬನ್ನಿ. ಇವಾಗ ನಾನು ಹೊಸ ಫೈಲ್ನ ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೆ ವೇರಿಯಬಲ್ 1 ಅಂತ ನಾನು ನೇಮ್ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಹೊಸ ಪ್ರೋಗ್ರಾಮ್ ಫೈಲ್ ಓಪನ್ ಆಗ್ತಾ ಇದೆ. ಆ ಪ್ರೋಗ್ರಾಮ್ ಹೆಸರು ವೇರಿಯಬಲ್ 1.py ಅಂತ ಅರ್ಥ. ಇವಾಗ ಇದಕ್ಕೆ ನಾನು ಡಾಕ್ಯುಮೆಂಟೇಷನ್ ಕೊಡ್ತೀನಿ. ಏನು ಅಂದರೆ ಮಲ್ಟಿಪಲ್ ಅಸೈನ್ಮೆಂಟ್ಸ್ ಇನ್ ಪೈಥನ್ ಅಂತ. ಏನು ಈ ಮಲ್ಟಿಪಲ್ ಅಸೈನ್ಮೆಂಟ್ಸ್ ಇನ್ ಪೈಥನ್ ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಳೋಣ. ಇವಾಗ ಯಾವುದೋ ಒಂದು ವೇರಿಯಬಲ್ ಇರುತ್ತೆ ಅಂದ್ಕೊಳ್ಳಿ, 3 ವೇರಿಯಬಲ್ಸ್ಗೂ ಒಂದೇ ವ್ಯಾಲ್ಯೂ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಇವಾಗ ನೀವೊಂದು ಕಾಂಪ್ಲೆಕ್ಸ್ಗೆ ಹೋಗ್ತಿದ್ದೀರಾ, ಒಂದು ಶಾಪ್ಗೆ ಹೋಗ್ತಾ ಇದ್ದೀರಾ. ಆ ಶಾಪಲ್ಲಿ 3 ಥರ ಐಟಮ್ಸ್ ಇರುತ್ತೆ, ಐಟಮ್ 1, ಐಟಮ್ 2, ಐಟಮ್ 3. ಆ 3 ಐಟಮ್ಗೂ ಒಂದೇ ರೇಟ್ ಇರುತ್ತೆ. ಅದನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಪೈಥನ್ನಲ್ಲಿ ಅಂತ ನೋಡೋಣ. ಮೊದಲನೇದು ಐಟಮ್ 1 ಅಂಡರ್ಸ್ಕೋರ್ ಪ್ರೈಸ್, ಅದು 100 ಅಂತ ತಿಳ್ಕೊಳ್ಳೋಣ. ತಿರ್ಗಾ ಐಟಮ್ 2 ಅಂಡರ್ಸ್ಕೋರ್ ಪ್ರೈಸ್ ಈಸ್ ಈಕ್ವಲ್ ಟು 100. ತಿರ್ಗಾ ಐಟಮ್ 3 ಅಂಡರ್ಸ್ಕೋರ್ ಪ್ರೈಸ್ ಈಸ್ ಈಕ್ವಲ್ ಟು 100. ಓಕೆ, ಇವಾಗ 3 ಐಟಮ್ ಪ್ರೈಸು 100 ಆಗಿದೆ. ಸೊ ಅದನ್ನು 3 ಸಲ ನಾನು ಬರ್ತಿದ್ದೀನಿ. ಐಟಮ್ 1 ಅಂಡರ್ಸ್ಕೋರ್ ಪ್ರೈಸ್ ಇಸ್ ಈಕ್ವಲ್ ಟು 100, ಐಟಮ್ 2 ಅಂಡರ್ಸ್ಕೋರ್ ಪ್ರೈಸ್ ಇಸ್ ಈಕ್ವಲ್ ಟು 100 ಆ್ಯಂಡ್ ಐಟಮ್ 3 ಅಂಡರ್ಸ್ಕೋರ್ ಪ್ರೈಸ್ ಇಸ್ ಈಕ್ವಲ್ ಟು 100. ಇವಾಗ ಇದನ್ನು ಪ್ರಿಂಟ್ ಮಾಡೋಣ ಬನ್ನಿ. ಪ್ರಿಂಟ್ ಐಟಮ್ 1 ಅಂಡರ್ಸ್ಕೋರ್ ಪ್ರೈಸ್ ಕಾಮ ಐಟಮ್ 2 ಅಂಡರ್ಸ್ಕೋರ್ ಪ್ರೈಸ್ ಕಾಮ ಐಟಮ್ 3 ಅಂಡರ್ಸ್ಕೋರ್ ಪ್ರೈಸ್.
ಸೊ 3 ಐಟಮ್ ಪ್ರೈಸ್ನ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ ಬನ್ನಿ. ಸೊ 100 100 100 ಅಂತ ತೋರಿಸ್ತಾ ಇದೆ. ಸೊ ಇವಾಗ 3 ಐಟಮ್ ಪ್ರೈಸು ಒಂದೇ ಆಗಿರೋದ್ರಿಂದ ಈ 3 ಸಲ ನಾವು ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನೇ ನಾವು ಮಲ್ಟಿಪಲ್ ಅಸೈನ್ಮೆಂಟ್ಸ್ ಇನ್ ಪೈಥನ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ಅನ್ನೋದನ್ನು ನೋಡೋಣ. ಇವಾಗ ಈ ಪರ್ಟಿಕ್ಯುಲರ್ 3 ಐಟಮ್ಸನ್ನು ನಾನು ಕಮೆಂಟ್ ಮಾಡಿಬಿಡ್ತೀನಿ. ಸೊ ನಿಮ್ಗೆ ಈಗಾಗಲೇ ಹೇಳಿದ್ದೆ, ಕಮೆಂಟ್ ಮಾಡಿದ್ರೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ನು ಎಕ್ಸಿಕ್ಯೂಟ್ ಆಗಲ್ಲ ಪೈಥನಲ್ಲಿ. ಕಮೆಂಟ್ ಮಾಡಿಬಿಟ್ಟೆ ಡಿಲೀಟ್ ಮಾಡೋ ಬದಲು. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇವಾಗ ಐಟಮ್ 1_ಪ್ರೈಸ್ ಐಟಮ್ 1_ಪ್ರೈಸ್ ಈಸ್ ಈಕ್ವಲ್ ಟು ಐಟಮ್ 2_ಪ್ರೈಸ್ ಈಸ್ ಈಕ್ವಲ್ ಟು ಐಟಮ್ 3_ಪ್ರೈಸ್ ಈಸ್ ಈಕ್ವಲ್ ಟು 100. ನೋಡಿ ಇವಾಗ ಏನು ಮಾಡ್ತಾ ಇದ್ದೀನಿ, ಐಟಮ್ 1_ಪ್ರೈಸ್ ಈಕ್ವಲ್ ಟು ಐಟಮ್ 2_ಪ್ರೈಸ್ ಈಕ್ವಲ್ ಟು ಐಟಮ್ 3_ಪ್ರೈಸ್ ಇಸ್ ಈಕ್ವಲ್ ಟು 100 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಪ್ರಿಂಟ್ ಮಾಡುವಾಗ ಲಾಸ್ಟ್ ಟೈಮು ಒಂದು ಮಿಸ್ಟೇಕ್ ಮಾಡಿದ್ದೆ ಅನಿಸುತ್ತೆ. ಇದನ್ನು ಐಟಮ್ 1 ಮಾಡ್ಕೊಳ್ಳೋಣ. ಐಟಮ್ 1_ಪ್ರೈಸ್, ಐಟಮ್ 2_ಪ್ರೈಸ್ ಆ್ಯಂಡ್ ಐಟಮ್ 3_ಪ್ರೈಸ್. ಇವಾಗ ಇದನ್ನು ರನ್ ಮಾಡೋಣ ಈ ಪ್ರೋಗ್ರಾಮ್ನ. ಈಗಲೂ ಕೂಡ ನನಗೆ ವ್ಯಾಲ್ಯೂ 100 100 100 ಅಂತಲೇ ಬರ್ತಾ ಇದೆ. ಸೊ ಒಂದೊಂದೇ ಪ್ರತ್ಯೇಕವಾಗಿ ನಾವು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡೋ ಬದಲು ಒಂದೇ ಲೈನಲ್ಲಿ 3 ವೇರಿಯಬಲ್ಸ್ನ ಡಿಕ್ಲೇರ್ ಮಾಡಿ ಅದ್ರ ಒಂದೇ ವ್ಯಾಲ್ಯೂನ ನಾವು ಅಸೈನ್ ಮಾಡ್ಬೋದು. ಇವಾಗ ಇದ್ರದ್ದು ನಾವು ಐಡೆಂಟಿಫಿಕೇಷನ್ ನೋಡೋಣ, ಎಲ್ಲಿದೆ ಈ ವೇರಿಯಬಲ್ಸು ಅಂತ ಲೊಕೇಶನ್ ನೋಡೋಣ. ಸೊ ಪ್ರಿಂಟ್, ನಿಮ್ಗೆ ಗೊತ್ತು ಐ ಡಿ ಆಫ್ ಐಟಮ್ 2 ಪ್ರೈಸ್, ಅದರದ್ದು ಲೊಕೇಶನ್ ನಾವು ಕಂಡುಹಿಡಿಯೋಣ. ಪ್ರಿಂಟ್ ಐ ಡಿ ಆಫ್ ಐಟಮ್ 1 ಪ್ರೈಸ್, ಅದರ ಲೊಕೇಶನ್ನು ಕಂಡುಹಿಡಿಯೋಣ. ಮತ್ತು ಪ್ರಿಂಟ್ ಐ ಡಿ ಆಫ್ ಐಟಮ್ 3_ಪ್ರೈಸ್, ಇದ್ರ ಲೊಕೇಶನ್ನು ಕಂಡುಹಿಡಿಯೋಣ. ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ ಈ ಪ್ರೋಗ್ರಾಮ್ನ ಇವಾಗ ರನ್ ಮಾಡ್ತಾ ಇದ್ದೀನಿ. ಇವಾಗ ಅಬ್ಸರ್ವ್ ಮಾಡಿ ಲೊಕೇಶನ್ ಸೇಮ್ ಇದೆ. ಸೊ ಇದರಿಂದ ಏನು ನಿಮ್ಗೆ ಅರ್ಥ ಆಯಿತು, 3 ವೇರಿಯಬಲ್ಸು ವ್ಯಾಲ್ಯೂ ಒಂದೇ ಆಗಿದ್ದಾಗ ಆ 3 ವೇರಿಯಬಲ್ಸ್ ವ್ಯಾಲ್ಯೂ ಕೂಡ ಒಂದೇ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಅರ್ಥ. ಸೊ ಇದನ್ನು ನೀವು ತುಂಬ ನೀಟಾಗಿ ಅರ್ಥ ಮಾಡ್ಕೋಬೇಕಾದಂತಹ ಕಾನ್ಸೆಪ್ಟು. ವ್ಯಾಲ್ಯೂಸು ಡಿಫ್ರೆಂಟ್ ಆಗಿದ್ದಾಗ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಒಂದೇ ವ್ಯಾಲ್ಯೂ ಆಗಿದ್ದಾಗ ಒಂದೇ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟನ್ನ ನಾವು ಮಲ್ಟಿಪಲ್ ಅಸೈನ್ಮೆಂಟ್ಸ್ ಇನ್ ಪೈಥನ್ ಅಂತ ಕೂಡ ಹೇಳ್ತೀವಿ. ಸೊ ಇದುವರ ತನಕ ನಿಮಗೆ ವೇರಿಯಬಲ್ ಅಂದರೆ ಏನು ಅಂತ ಗೊತ್ತಾಯಿತು, ಆಮೇಲೆ ಯಾವ ರೀತಿ ವೇರಿಯಬಲ್ನ ಡಿಫೈನ್ ಮಾಡಬೇಕು ಅಂತ ಗೊತ್ತಾಯಿತು, ಯಾವ ರೀತಿ ಪ್ರಿಂಟ್ ಮಾಡಬೇಕು ಅನ್ನೋದು ಗೊತ್ತಾಯಿತು, ಆ ವೇರಿಯಬಲ್ ಯಾವ ಲೊಕೇಶನಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನು ತಿಳ್ಕೊಂಡ್ರಿ, ಹಾಗೂ ಆ ವೇರಿಯಬಲ್ನ ಟೈಪ್ ಹೇಗೆ ತಿಳ್ಕೊಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಂಡ್ರಿ. ಇನ್ನು ಮೇಯ್ನಾಗಿ ಮಲ್ಟಿಪಲ್ ಅಸೈನ್ಮೆಂಟ್ ಅಂದರೆ ಏನು ಅನ್ನೋದನ್ನು ಕೂಡ ನೀವು ಇವಾಗ ತಿಳ್ಕೊಂಡ್ರಿ. ಈಗೊಂದು ಟಾಸ್ಕ್ ಕೊಡ್ತೀನಿ ನಿಮಗೆ. ಈ ಸ್ಲೈಡಲ್ಲಿ ನಿಮಗೊಂದು ಸ್ಟೂಡೆಂಟ್ ಕಾಣಿಸ್ತಾ ಇದ್ದಾನೆ, ಅವನ ಹೆಸರು ಕಿರಣ್ ಅಂತ. ಈ ಸ್ಟೂಡೆಂಟ್ಗೆ 4 ಸಬ್ಜೆಕ್ಟ್ಸ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ ಅಂತ. ಅವನ ರೋಲ್ ನಂಬರ್ ಕೂಡ ಇದೆ 15 ಅಂತ. ನೀವೇನು ಮಾಡಬೇಕು ಇವಾಗ ಅಂದರೆ, ಈ ರೋಲ್ ನಂಬರ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅಂತ 4 ವೇರಿಯಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ವ್ಯಾಲ್ಯೂಸ್ನ ಕೊಡಬೇಕು. ಸ್ಟೂಡೆಂಟ್ ನೇಮ್ ಅಂತಲೂ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿ ಅದಕ್ಕೆ ವ್ಯಾಲ್ಯೂ ಕೊಡಿ. ಕಿರಣ್ ಅನ್ನೋ ವ್ಯಾಲ್ಯೂ ನಾನು ಕೊಟ್ಟಿದ್ದೀನಿ, ನೀವೇನು ಬೇಕಾದ್ರೂ ಕೊಡಿ. ಇದಾದಮೇಲೆ ಔಟ್ಪುಟ್ ನಾನು ಪ್ರೋಗ್ರಾಮ್ನ ರನ್ ಮಾಡಿದಾಗ ನನಗೆ ಹೆಂಗೆ ಬರಬೇಕು ಅಂದರೆ, Kiran, whose roll number is 15, has scored 65 in physics, 85 in chemistry, 70 in maths and 67 in biology. His total marks is 287 and average is 71.75% ಅಂತ ಬರಬೇಕು. ಇಲ್ಲಿ ಕೆಲವೊಂದು ನಾನು ಬೋಲ್ಡ್ ಮಾಡಿದ್ದೀನಿ ನೋಡಿ, ಕಿರಣ್ 15, 65, 80, 70 ಮತ್ತು 67 ಇವೆಲ್ಲ ವೇರಿಯಬಲ್ ವ್ಯಾಲ್ಯೂಸ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಈ ಔಟ್ಪುಟ್ನ ತೆಗೆಯೋದಕ್ಕೆ ನೀವು ಪ್ರಯತ್ನ ಮಾಡಿ. ಮುಂದಿನ ಸೆಷನಲ್ಲಿ ನಾನು ಈ ಪ್ರೋಗ್ರಾಮ್ನ ನಿಮಗೆ ಬರೆದು ಕೂಡ ತೋರಿಸ್ತೀನಿ. ತುಂಬ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಮುಂದಿನ ಸೆಷನಲ್ಲಿ ನಾವು ಆಪರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಇನ್ ಪೈಥನ್ನ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ.